ಸಂಘಕ್ಕೆ ರಾಜ್ಯದ ರೈತ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ ಹನೂರು ತಾಲೂಕಿನ ವಡಕೆಹಳ್ಳ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ದಂಟಳ್ಳಿ ಏತ ನೀರಾವರಿ ಯೋಜನೆ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಎಂಆರ್ ಮಂಜುನಾಥ್, ದಂಟಳ್ಳಿ ಗ್ರಾಮದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿ ಹರಿದ್ರೂ ಕೂಡ ಹನೂರು ತಾಲೂಕಿನ ಮಾರ್ಟಳ್ಳಿ, ಕುರಟ್ಟಿ, ಹೊಸೂರು, ರಾಮಪುರ, ಕೌದಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿಗೆ ನದಿಯಿಂದ ನೀರು ತಲುಪಿಲ್ಲ. ಕಾವೇರಿ ಜಲ ವಿವಾದ ಮಂಡಳಿ ನಿಯಮದಂತೆ ಪ್ರತಿ ವರ್ಷ 63.83 ಟಿಎಂಸಿ ನೀರನ್ನ ಕುಡಿಯುವ ನೀರು ಮತ್ತು ಸಣ್ಣ ನೀರಾವರಿ ಯೋಜನೆಗಳಿಗೆ ಬಳಸಬೇಕು ಎಂಬ ನಿರ್ಧಾರವಿದೆ. ಕಾವೇರಿ ನದಿ ಹತ್ತಿರದಲ್ಲಿ ಹರಿಯುತ್ತಿದ್ದರೂ ದೀಪದ ಬುಡದಲ್ಲಿ ಕತ್ತಲು ಎಂಬಂತೆ ನಮಗೆ ಕುಡಿಯಲು ಸಹ ನೀರಿನ ವ್ಯವಸ್ಥೆ ಇಲ್ಲ. ವ್ಯವಸಾಯಕ್ಕಂತೂ ನೀರು ಇಲ್ಲವೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದರೂ ಸಹ ಮೂಲಭೂತ ಸೌಲಭ್ಯಗಳು ಕಲ್ಪಿಸದೇ ಇರುವ ಇಂತಹ ವ್ಯವಸ್ಥೆಯಲ್ಲಿ ನಾವು ಬದುಕುತ್ತಿದ್ದೇವೆ. ಇದೀಗ ಕಾವೇರಿ ನದಿಯಿಂದ ದಂಟಳ್ಳಿ ಏತ ನೀರಾವರಿ ಯೋಜನೆಯನ್ನ ಡಿಪಿಆರ್ ಸಿದ್ಧಪಡಿಸುವಂತೆ ಒತ್ತಾಯಿಸಿದ್ರು. ವರದಿ ಹನೂರು ವೆಂಕಟೇಶ್. ಬೈಕೊಂಡ್ರು ಪರವಾಗಿಲ್ಲ, ಆಗೋದನ್ನ ಮಾಡಕ್ಕೆ ಪ್ರಯತ್ನ ಅಂತೂ ಮಾಡ್ತಾ ಇದೆ. ಯಾಕಂದ್ರೆ ಈಗ ಇನ್ನೊಂದು 8 ದಿನದಲ್ಲಿ ದಯವಿಟ್ಟು ಆವತ್ತಿನ ದಿನ ನಾವೆಲ್ಲ ಬಂದು ಅಂದ್ರೆ ಭಾಗವಹಿಸಿ ಅಂತ ನಾನು ಅದನ್ನ ಈ ಮುಖಾಂತರ ಮನವಿ ಮಾಡ್ತೇನೆ. ಒಂದು ಇನ್ನು ಮಿಕ್ಕಿದ್ದು ಬದಲಾವಣೆಗಳು ಮಾನ್ಯ ಸಚಿವರು ಒಂದು ಕಾಳಜಿ ವಹಿಸಿ ಸಾಕಷ್ಟು ಬದಲಾವಣೆ ತರ್ತಾ ಇದ್ದಾರೆ. ಇದು ಬಹಳ ಮುಖ್ಯ, ಅದನ್ನು ನಾನು ಒಪ್ತೇನೆ. ಮೇ ಬಿ ಈಗ ಒಂದು ಸಂದರ್ಭ ಅದಾಗೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಹೊರತು, ಬಟ್ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಇದು ನಂದು ಸಹಮತ ನಾನು ಹೇಳ್ಬೋದು. ಏಕೆಂದರೆ ನಾನು ಮುಂದುವರೆದು ಈ ಸ್ವಾಮಿತ್ವ ಅನ್ನೋ ಒಂದು ಕಾರ್ಯಕ್ರಮನ ಇಡೀ ಒಂದು ಕ್ಷೇತ್ರದಾದ್ಯಂತ ನಾನು ಮಾಡಲೇಬೇಕು. ಎಲ್ರಿಗೂ ಈ ಸ್ವತ್ತನ್ನು ಪಿಡುಗನ್ನು ನಾವು ಹೋಗಲಾಡಿಸಿ ಅವ್ರ ಮನೆಗೆ ಈ ಸ್ವತ್ತನ್ನು ಕೊಡಿಸ್ಬೇಕು ಅನ್ನೋಂಥ ಒಂದು ಸಂಕಲ್ಪ ನನಗೂ ಇದೆ. ಈಗಾಗಲೇ ಆ್ಯಕ್ಚುಲಿ ಒಂದು ಡ್ರೋನ್ ಮುಖಾಂತರ ಸರ್ವೆ ಆಗಿ ಕೆಲವೆಲ್ಲ ಸಮಸ್ಯೆ ಆಯಿತು. ಅದನ್ನು ಕೊನೆಗೆ ಆ ಕಂಪ್ನಿನ ಕಂಪ್ಲೀಟ್ ಮಾಡದೆ ಅಂತ ಕಂಪ್ನಿನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿಸಿ ಬೇರೆಯವರಿಗೆ ಟೆಂಡರ್ ಕೊಡಿಸೋದಕ್ಕೆ ಸಾಕಷ್ಟು ಅದನ್ನು ತಿರುಗಾಡೋದಕ್ಕೆ ಸಾಕಷ್ಟು ಕೆಲಸ ನಾನು ಮಾಡ್ತಾ ಇದ್ದೇನೆ. ಅದನ್ನು ಅದಾದರೆ ನಮಗೆ ಯಾರ್ಯಾರು ಪೊಸಿಷನಲ್ಲಿದ್ದಾರೆ, ಏನೇನಿದೆ, ಒಂದು ವೈಜ್ಞಾನಿಕವಾಗಿ ಒಂದು ಸರ್ವೆ ಈಸಿ ಆಗುತ್ತೆ, ಬೇಗನೆ ಈ ಒಂದು ಸಮಸ್ಯೆಗೆ ಪರಿಹರಿಸ್ಬೋದು ಅನ್ನೋ ಒಂದು ಲೆಕ್ಕ ಇಟ್ಕೊಂಡು ಆ ಕೆಲಸ ಆಗಲೇಬೇಕಂತ ನಾನು ಈಗ ಏನಾಗಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವೆನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಫೈಲ್ ಐತೆ. ಆ ಫೈಲನ್ನು ಈಗಾಗಲೇ ಏನು ಈ ಸರ್ವೆ ಬಂದು ಅದೊಂದು 20 ದಿನದಿಂದ ಏನು ಕೆಲಸ ಆಗ್ತಾಯಿಲ್ಲ ಸರ್ಕಾರದಲ್ಲಿ. ಸೊ ಆ ಫೈಲ್ ಏನಾರು ಅದು ಕ್ಲಿಯರ್ ಆಗಿ ಅವ್ರು ಬಂದು ಮತ್ತೆ ಡ್ರೋನ್ ಮುಖಾಂತರ ಸರ್ವೆ ಮಾಡಿ ಅದು ಕೊಟ್ಟಾಗ ಆ ಡೀಟೇಲ್ಸನ್ನ ನಾವು ಒಂದು ಸ್ವಾಮಿತ್ವ, ಎರಡನೇದು ಈ ಒಂದು ಏನು ಕೋಣ ಆಗದೆ ಉಳ್ಕೊಂಡಿದ್ದಾವೆ ಇವಕ್ಕೆಲ್ಲ ಅದು ವೈಜ್ಞಾನಿಕವಾಗಿ ಭಾಳ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬೇಗನೆ ಯಾರ್ಯಾರು ಪೊಸಿಷನಲ್ಲಿದ್ದಾರೆ, ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಸಹ ಎಲ್ಲ ಒಂದು ಕುಲಂಕುಷವಾದ ಒಂದು ರಿಪೋರ್ಟ್ ತರಿಸ್ಕೊಂಡು ಆ ಒಂದು ಪಾಣಿನೋ ಅಥವಾ ಮತ್ತೆ ಯಾರು ಅನುಭವದಲ್ಲಿದ್ದಾರೆ ಅವ್ರಿಗೆಲ್ಲ ಏನೇನು, ಕೆಲವರಿಗೆ ಪಟ್ಟ ಇದ್ದಾವೆ, ಪಾಣಿ ಇಲ್ಲ. LPS ಅಲ್ಲಿ ಪಟ್ಟ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ಪಾಣಿ ಇಲ್ಲ ಅಂತ ಅದನ್ನೆಲ್ಲ ಈಸಿಯಾಗಿ ಬಗೆಹರಿಸೋಕ್ಕೆ ಒಂದು ಅವಕಾಶ ಆಗುತ್ತೆ. ಸೊ ಅದೆಲ್ಲನೂ ಆಗಲಿಕ್ಕೆ ಇದು ಕೇವಲ 1 ಎಕರೆ 2 ಎಕರೆ ಅಥವಾ 100 ಎಕರೆ 200 ಎಕರೆ ಅಲ್ಲ, 1000 ಎಕರೆ. ಸೊ ಇಲ್ಲಿ ಸ್ಟಾಫ್ ಕೊಡ್ತಾ ಇದೆ. ನಾವು ಎಲ್ಲರನ್ನೂ ಎಷ್ಟು ಅವರಿಗೆ ಒತ್ತಡ ತರಬಹುದು ತರ್ತಾ ಇದ್ದೀವಿ. ಏನು ರೈತರ ರಸ್ತೆಗಳದ್ದು ಸಮಸ್ಯೆಗಳು ಭಾಳಷ್ಟು ಒಂದು 70-80 ಅರ್ಜಿಗಳು ಪೆಂಡಿಂಗ್ ಇತ್ತು. ಅದನ್ನು ಆಗಲೇಬೇಕಂತ ಹೇಳಿ ನಾನು ಈಗಾಗಲೇ ಅವೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ. JDLR ಅವರು ನಾವು ಒತ್ತಾಯ ತಂದು, ಯಾಕೆಂದರೆ ರೈತರಿಗೆ ರಸ್ತೆ ಭಾಳ ಇಂಪಾರ್ಟೆಂಟ್. ರಾಜಪ್ಪಜಿ ನಗರದಲ್ಲಿ ಭಾಳ ಅವರು ತೊಂದರೆ ನನಗೆ ಸುಮಾರು 1.5 ತಿಂಗಳಿಂದ ಹೇಳ್ತಾರೆ, ಬಟ್ ನನಗೆ ಸಮಯ ಕೊಡೋಕ್ಕಾಗಲಿಲ್ಲ, ಹೋಗೋಕ್ಕಾಗಲಿಲ್ಲ. ಅಂಥ ಒಂದು ಸಮಸ್ಯೆಗಳು ಇದ್ದಾವೆ. ಯಾಕೆಂದರೆ ಬೆಳೆದಂಥ ಬೆಳೆಗೆ ಅಥವಾ ಇದು ಒಂದು ಮಾಡಬೇಕು. ನೀವೇ ಮುಂದೆ ಇಟ್ಕೊಂಡು ಹಿಂದಿನವ್ರಿಗೆ ಜಮೀನು ಬಿಡಲ್ಲ ಅಂತಂದ್ರೆ ಇದು ಯಾವ ನ್ಯಾಯ? ಇದಕ್ಕೊಂದು ಚಳವಳಿ ಮಾಡ್ರಿ, ಮಾಡಿ. ಆ ಪ್ರಶ್ನೆ ಇದು, ನನ್ನ ಪ್ರಶ್ನೆ ಇದು. ನೀವು ಮಧ್ಯದಲ್ಲಿದ್ದರೆ 2 ಮಾಡ್ಕೊಂಡು
ನೀರೋಯ್ತು ಅದೇ ಯಾವತ್ತೋ ದಿನ ಬರ್ತದ ಹೊಟ್ಟೈತದ ಆ ಪ್ರಶ್ನೆ ಇದು ಹರಿತಾ ಇದ್ದಾರೆ. ಆ ನೀರನ್ನು ನಾವು ಶೇಖರಣೆ ಮಾಡ್ಕೋಬೇಕು ಆ್ಯಕ್ಚುಲಿ. ಈಗ ಅದು ಯಾವುದು ಲೆಕ್ಕಕ್ಕಿಲ್ಲ. ಇನ್ನು ಕಾವೇರಿ ನೀರಾವರಿಯಲ್ಲಿ ಅದೇನಾದ್ರು ಲೆಕ್ಕಕ್ಕಿದೆಯಾ? ಅದು ಯಾವುದು ನಮಗೆ ಇಲ್ಲಿ ಬರೋದು ಕಡಿಮೆ. ಈಗ ಅಪಾಲ ನದಿಯಲ್ಲಿ ನೀರು ಹೋಗ್ತಾ ಇದೆ. ಅಲ್ಲಿಗೂ ಅಂದರೆ ಮೈನರ್ ಇರಿಗೇಷನ್ ಇಂದ ಒಂದು ಏತ ನೀರಾವರಿ ಮಾಡಬೇಕು ಅಂತ ಅದಕ್ಕೂ ಪ್ಲಾನ್ ಮಾಡಿ. ಅದು ಎಲ್ಲಿಗೆ ಹೋಗ್ಬೇಕು? ಕೊಪ್ಪಕ್ಕೆ ಹೋಗ್ಬೇಕು. ಮತ್ತೆ ಆ ಎಳದಲ್ಲಿ ನೀರು ಬಿಟ್ಟರೆ ಕನಿಷ್ಠ ಅಕ್ಕಪಕ್ಕ ರೈತರಿಗೆ ಅಂತರ್ಜಲ ಹೆಚ್ಚುತ್ತೆ. ಬರೀ ಡ್ಯಾಮಿಗೆ ತುಂಬಿಸ್ಕೊಂಡ್ರೆ ಮತ್ತಿಲ್ಲಿಗೆ ವಾಪಸ್ ಬರ್ತೀವಿ. ಆ ಕೊಪ್ಪದಲ್ಲಿ ಬಿಟ್ಟರೆ ಈಗಾಗಲೇ ಮಳೆ ಬಂದರೆ ಅವ್ರ ನೀರು ಅಲ್ಲಿಲ್ಲ, ನೀ ಸೀದಾ ಡ್ಯಾಮ್ ಬಂದ್ಬಿಡುತ್ತೆ. ಸೊ ಅದು ಒಂದು ಆಗಬೇಕು. ಅದೇ ಥರ ಗೋಪಿನಾಥಂವರೆಗೂ ಒಂದು ಏತ ನೀರಾವರಿ ಆಗಬೇಕು. ಈಗಾಗಲೇ 230-240 TMC ನೀರು ಹೋಗೈತೆ. ಈಗ ಅಲ್ಲಿ ಅವ್ರಿಗೆ ನೀರಿಲ್ಲ. ಅಲ್ಲಿರೋದು ಅಚ್ಚುಕಟ್ಟು ಒಂದು 1500 ಎಕರೆ 2000 ಎಕರೆ ಒಳಗಡೆ ಇದೆ. ಅವ್ರಿಗೂ ಏತ ನೀರಾವರಿ ಒಂದು ಆಗಲೇಬೇಕು ಅಂತ ಹೇಳಿ ಅದನ್ನು ಒಂದು ಇನ್ನೊಂದು ಗೋಪಿನಾಥದ್ದು. ಇದು ನೀರಾವರಿ ಬಗ್ಗೆ ಒಟ್ಟಾರೆ. ಕೊನೆಗೆ ಬೇರೆ ಒಬ್ಬ ಏಜೆನ್ಸಿ ಪಯನೇರ್ ಅನ್ನೋ ಏಜೆನ್ಸಿಗೆ ಕೊಡಲಿಕ್ಕೆ ಎಲ್ಲ ಪ್ಲಾನ್ ಆಗಿದೆ, ಅದಾಗುತ್ತೆ. ಈ ಎರಡು ಇಂಪಾರ್ಟೆಂಟು ವಿಚಾರಗಳು ತಮ್ಮ ಗಮನಕ್ಕೆ. ಮೂರನೇದು ಹೇಳಿ. ಇನ್ನು ಈಗಾಗಲೇ ಸರ್, ಈಗ ಚಾಮರಾಜನಗರ ಜಿಲ್ಲೆಗೆ ನೀರಾವರಿ ಯೋಜನೆ ಮಾಡಬೇಕು ಅಂತೇಳಿ ಇಲ್ಲಿ ತನಕ ಈಗ ಎಷ್ಟು ಈಗ ಅಂತಂದ್ರೆ ಮಾಟಳ್ಳಿ ಪಂಚಾಯತಿಗೆ ಬರಕಂತ ಬಂದಂತ ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಇಲ್ಲಿವರೆಗೆ ಒಂದೇ ಒಂದು DPR ಆಗಿಲ್ಲ. 15 ವರ್ಷ ಆಗದ ಯೋಜನೆ ಅಷ್ಟೇ. ಇಲ್ಲಿಗೆ ನಾಳೆ ಗಂಟಳಿಗೆ ಮುಖ್ಯಮಂತ್ರಿ ಅವ್ರು ಬರ್ತಾರೆ ಅಂದ್ರೆ ರಾತ್ರಿಗೆ ಅರಣ್ಯ ಯಾಕೆ ಪರ್ಮಿಷನ್ ಕೊಟ್ಬಿಡ್ತಾರೆ. ಯಾವ ರೀತಿ ಕೆಲಸ ಇದ್ದಾವೆ ಅದೇ ರೀತಿ ಈಗಲೂ ರೈತರಿಗೆ ತೊಂದರೆ ಏನ್ಬಿಟ್ಟು ಮುಖ್ಯಮಂತ್ರಿನೇ ಅಲ್ಲಿಗೆ ಬರ್ತಾರೆ ಅಂದ್ಬಿಟ್ಟು ಕಾರ್ಯಕ್ರಮ ರೂಪಿಸಿ ನೀವು ಒಬ್ಬ ಚುನಾಯಿತ ಪ್ರತಿನಿಧಿ ಮಾಡ್ಬೋದಲ್ಲ, ಯಾಕೆ ಕೇಳ್ಬಿಟ್ಟು. ಈಗ ಇಚ್ಛಾಶಕ್ತಿ ಇದ್ದಂತೆ ನೀವು ಸ್ಥಳೀಯ ಜಾಗ